ಅಣ್ಣ ಎಷ್ಟು ಆಳ ಇರ್ಬೋದು ಅಣ್ಣ ಇದು? 100 ಅಡಿ ಇದೆ. ಅಲ್ಲಿ ನಿಮ್ಗೆ ಹೇಳೋ ಟೈಮ್ ಬಂತು, ಏನಕ್ಕೆ ಈ ಗಾಡಿ ಯೂಸ್ ಮಾಡ್ತಾ ಇದೀನಿ, ಏನಕ್ಕೆ ಇವತ್ತು ಈ ಗಾಡಿಲಿ ಬಂದಿದ್ದೀನಿ ಅಂತ. ಇದು ಪಾಂಪ್ಲೆಟ್, ಇದಕ್ಕೆ ಕೇರಳದಲ್ಲಿ ಕರಿಮೀನು. ತಿಪ್ಪನಹಳ್ಳಿ ಡ್ಯಾಮು ನೀರು ಬರ್ತಾ ಇದ್ದಿದ್ವಿ. ಓವರ್ ಹೀಟಿಂದ ವಿಡಿಯೋ ಆಫ್ ಆಯಿತು, ಕ್ಯಾಮ್ರಾಯಿಂದ ಫೋನಿಂದ ಯೂಸ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ನಾನು ಸೂಪರ್ ಆಗಿದೆ, ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಇನ್ನೊಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ಎಲ್ರು ಹೇಗಿದ್ದೀರಾ ಕನ್ನಡಿಗರೇ? ನಾನದ್ದು ಸೂಪರ್ ಸಖತ್ತಾಗಿದ್ದೀನಿ. ಇಬ್ರು ಇವತ್ತೊಂದು ಹೋಂಡಾ ಮತ್ತೆ RTX ಗಾಡಿ ಬಂದಿದೆ. ಒಳ್ಳೆ ಕೆಲಸ, ನಾನು RTX ಗಾಡಿನೇ ನೋಡಿರ್ಲಿಲ್ಲ, ತುಂಬಾ ಹತ್ರದಿಂದ ಒಂದು ಬನ್ನಿ. ಇವತ್ತು ಇಬ್ರು ಓನರ್ಸ್ ಇದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ದ ಮನೆಯಲ್ಲಿ. ಹರ್ಷ ಅಂತ. ಹಾಯ್ ಬ್ರೋ, ಹರ್ಷ ಅಂತ. ಅದೊಂದು ಗಾಡಿ ಎಲ್ಲರೂ ಕೇಳ್ತಿದ್ರು, ಏನ್ ಚೆನ್ನಾಗಿದೆ ಅಂತ. ನಂಗೆ ಫೀಲ್ ಆಗಿರೋದು ಇವಾಗ 3rd ಗೇರ್ ಇಂದ 4th ಗೇರ್ ಹಾಕಿದಾಗ ಒಂದು 5 RPM ಮೇಲೆ ಓಕೆ ಪವರ್ ಕಟ್ ಅಂದ್ರೆ ಒಂದು ಕೊಟ್ಟಿ 1 ಸೆಕೆಂಡ್ ಆದ್ಮೇಲೆ ಪವರ್ ತಗೊಳ್ಳೋದು. ಇವತ್ತಿನ ವ್ಲಾಗ್, ಪ್ರೀವಿಯಸ್ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡಿದ್ದು. ಸೊ ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಒಂದು ಟ್ವಿಸ್ಟ್ ಇದೆ. ಏನಂದ್ರೆ, ಅಂತ ಲಾಸ್ಟ್ ಟೈಮ್ ನೀವು ಹೇಳಿದೆ ನಾನು ನಿಮ್ಗೆ ಏನಕ್ಕೆ ಈ ಗಾಡಿ ಏನಾಯ್ತು ಅಂತ, ಏನಕ್ಕೆ ಈ ಗಾಡಿನ ಯೂಸ್ ಮಾಡ್ತಾ ಇದೀನಿ ನಾನು ಅಂತ ನೋಡ್ತೀರಾ. ಇವತ್ತು ಆಕ್ಚುಲಿ ನಾನು ಬಂದಿರೋದು ಬೇರೆ ಬೈಕು, ಹಾನಿ ಅಂತ ಹೇಳ್ಸ್ಕೊಂಡಿರೋದು ರಾಯಲ್ ಎನ್ಫೀಲ್ಡ್. ನಂಗೆ ರಾಯಲ್ ಎನ್ಫೀಲ್ಡ್ ಅಂತ ಹೇಳಿದ ತಕ್ಷಣ ನಮ್ಗೆ ನಮ್ಮ TK ಬ್ರೋ ನೆನಪಾಗ್ತಾರೆ. ಯಾರ್ದು ಬೈಕು, ಏನಕ್ಕೆ ಈ ಬೈಕಲ್ಲಿ ಬಂದ ಅಂತ ನಿಮ್ಗೆ ಹೋಗ್ತಾ ಹೇಳಕ್ಕಾಗಲ್ಲ, ಲಾಸ್ಟ್ ಅಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಫುಲ್ ವಿಡಿಯೋ ನೋಡಿ. ಬ್ರೋ ಕ್ಯಾಮ್ರಾ ಹಾಕೊಂಡಿದ ತಕ್ಷಣ ಬೇರೆ ತರ ಮಾತಾಡ್ತೀರಿ ಬ್ರೋ. ಸೀರಿಯಸ್ ಆಗಿ ನಾವ್ ಅನ್ಕೊಂಡಿದೀವಿ ಕ್ಯಾಮ್ರಾ ನನಗೆ ಎಷ್ಟೋ ಭಯ ಆಗುತ್ತೆ. ಕ್ಯಾಮ್ರಾ ಹಾಕೋಬಿಟ್ರೆ ನಾನೇ ಬೇರೆ ತರ ಮಾತಾಡ್ತಾ. ಇವಾಗ ನಿಂತ್ಕೊಂಡಾಗ ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದೆ. ಕ್ಯಾಮ್ರಾ ಹಾಕೊಂಡಿದ ತಕ್ಷಣ ಬೇರೆ ತರ ಮಾತಾಡ್ತಾ ಇದೀವಿ. ಬರ್ಬೇಕಾದ್ರೆ ಫ್ಯೂಯಲ್ ನಾನು ಟಾಪ್ ಅಪ್ ಮಾಡ್ಸ್ಕೊಂಡ್ ಬಂದಿದೆ, ಅದು ಸ್ಲೈಟ್ ಆಗಿ ಬಿಂಡ್ ಮಾಡಿದೆ. ಸೊ ಏನಾಗ್ಬಿಟ್ಟಿದೆ ಅಂದ್ರೆ ನೋಡಿ, ಇಲ್ಲಿ ಫುಲ್ ಲೀಕೇಜ್ ಆಗ್ಬಿಟ್ಟಿತ್ತು. ಸೊ ಗಾಡಿನ ಮುಂದೆ ತಗೊಂಡ್ಬಂದು ಇಲ್ಲಿ ನಿಂತ್ಕೊಂಡು ಆಗಿದ್ದು. ಆಕ್ಚುಲಿ ಫೀಲ್ ಆಗುತ್ತೆ ಬ್ರೇಕ್ ನಿಮ್ ಹೈಟಿಗೆ ಹಂಗ ಅನ್ಸುತ್ತೆ, ಇಲ್ಲಾಂದ್ರೆ ನೀವು ನಾನು ಬೇರೆ ಸ್ವಲ್ಪ ಕುಳ್ಳ ಇದ್ರೆ ಆ ಥರ ಫೀಲ್ ಆಗುತ್ತೆ. 5.8 ಇರೋರ್ಗೆಲ್ಲ ಅದೇ ಬ್ಲಾಸ್ಟ್ ಆಗಿರುತ್ತೆ, ಬ್ಲಾಸ್ಟ್ ಕರೆಕ್ಟ್ ಆಗಿ ಬರುತ್ತೆ. ಗೈಸ್ ಇಲ್ಲೊಬ್ರು ಯಾರೋ ಮೀನ್ ಹಿಡಿತಾರೆ, ಮನೆ ನೋಡ್ದೆ ಯಾವ ತರ ಹಿಡಿತಾವ್ರೆ ಅಂತ. ನಾನು ಯಾವತ್ತೂ ಒಂದಿನ ನೋಡಿಲ್ಲ ಈ ತರ ಎಲ್ಲ. ಇವತ್ತು ಸಂಡೇ ಬೇರೆ ನೋಡಿ, ಫುಲ್ ಒಂಥರ ಸೀನಿಯರ್ ಸ್ಪಾಟ್ ಇದು. ತುಂಬಾ ಜನ ಬರ್ತಾ ಇರ್ತಾರೆ. ಅಪ್ಪ ಬುಲೆಟ್ ತುಂಬಾನೇ ಕಷ್ಟ, ಬ್ರೇಕಿಂಗ್ ಅಲ್ಲಿ ನೋ ABS ನಥಿಂಗ್, ಸ್ಲೋ 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 ಬಾಯ್. ಕಂಪ್ಲೀಟ್ ಆಫ್ ರೋಡಿಂಗ್ ಗಾಡಿ ಅಂತೂ ಅಲ್ಲ. ಓಕೆ, ಕ್ರೂಸಿಂಗ್ ಗಾಡಿ, ಕ್ರೂಸ್ ಮಾಡ್ಕೊಂಡು ಟೂರ್ ಮಾಡ್ಕೊಂಡು ಹೋಗ್ಬೋದು. ಲೈಟ್ ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು, ಹಾರ್ಡ್ ಕೋರ್ ಆಫ್ ರೋಡಿಂಗ್ ಎಲ್ಲ ಆಗಲ್ಲ. ಓಕೆ, ಒಂಥರ ಹೇಳ್ಬೇಕಂದ್ರೆ ಹೈವೇ ಕಿಂಗ್ ಅಂತಾನೆ ಹೇಳ್ಬೋದು. ಹಿಂದಿಂದೆಲ್ಲಿ ಹೋಗ್ಬಿಟ್ರ, ಇಲ್ಲಾಂದ್ರೆ ನೀರ್ ಬರ್ತಾ 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 ಜಾಸ್ತಿ ಆಗ್ತಾ ಊರ್ ಬಿಡ್ಸಿದ್ರ? ಊರ್ ಬಿಡು ಅಂತ ಅಂದಾಗ 2 ವರ್ಷ ಮುಂಚೆನೆ ಹೇಳಿರು ಊರ್ ಬಿಡ್ರಿ. ಟ್ರಾಫಿಕ್ ಅಲ್ಲಿ ನೀವು ಯಾವ್ದಾದ್ರು ಚಿಕ್ಕ ಗಾಡಿಗಳಿದ್ದಾಗ ಹಿಂಗ್ ಸಡನ್ ಆಗಿ ಪೊಲೀಸ್ ಬಂದ್ರೆ ತಿರುಗ್ಸಕ್ಕೆಲ್ಲ ಆಗಲ್ಲ. ಕನ್ನಡಿಗರೇ ನೋಡಿ, ನಾನು ಆಕ್ಚುಲಿ ಎಲ್ಲಿ ಗೊತ್ತಾ ನಿಂತಿದ್ದು, ಅಲ್ಲಿ ನಿಂತಿದ್ದು ನಾನು. ಅಲ್ಲಿ ಕಾಣಿಸಲ್ಲ ನಿಮ್ಗೆ ಅನ್ಸುತ್ತೆ, ನಾನು ತೋರಿಸ್ತೀನಿ ನಿಮ್ಗೆ. ಆಕ್ಚುಲಿ ನಾನು ನಿಂತಿದ್ದೆ ಅಲ್ಲಿಂದ, ಇವಾಗ ಒಳಗಡೆ ಬಂದಿದ್ದೀನಿ. ಸಣ್ಣ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ, ಫೀಲ್ ಆಗ್ತಾಯ್ತಾ? ಬಿದ್ದೋಯ್ತಾ? ಇಲ್ಲ 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 ಇಲ್ಲ. ಓಹೋ, ಈ ತರ ಇನ್ನೊಂದ್ಸತಿ ಹೇಳಿ. ಕರೆಕ್ಟ್, ಸಾಯೋರು ಕೆಲಸ ಇದ್ದೇ ಇರುತ್ತೆ. ನಾವು ಫ್ರೀ ಮಾಡ್ಕೊಂಡು ಆರಾಮಾಗಿರ್ಬೇಕು. ವೇರ್ ಹೆಲ್ಮೆಟ್ಸ್, ವೇರ್ ಸೇಫ್ಟಿ ಇದೆ, ಎಲ್ಲ ಸೆಕ್ಯೂರಿಟಿನ ಫುಲ್ ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಅದೇನ್ ಅವ್ರದ್ದು ಕೇಳೋಣ, ತಗೊಂಡು ಎಕ್ಸ್ಪೀರಿಯನ್ಸ್ ಮಾಡೋಣ. ಸೂಪರ್ ಸೂಪರ್. ಎಷ್ಟು ತಿಂಗಳಾಯ್ತು ಬ್ರೋ? ವರ್ಷ ಆಯ್ತಾ? ವರ್ಷ 2 ತಿಂಗಳಾಯ್ತು ಅಷ್ಟೇ. 2 months ಆಯ್ತಾ? ಮಾಸ್ಟಿಗಿಡಿ ಫಿಲಮ್ ತೆಗಿಬೇಕಾದ್ರೆ ಇಬ್ರು ಡೆತ್ ಆದ್ರು ಗೊತ್ತಾ? ತಿಪ್ಕೋನಲ್ಲಿ ಡ್ಯಾಮ್ ಅಲ್ಲಿ ಹೆಲಿಕಾಪ್ಟರ್ ಇಂದ ಬಿದ್ದಿ. ಆ ತಿಪ್ಕೋನಲ್ಲಿ ಡ್ಯಾಮ್ ಇದೆ ಗೊತ್ತಾ, ಆ ವಾಟರೇ ನಮ್ಗೆ ಇಲ್ಲಿಗೆ ಬರೋದು. ಸೊ ನಾವ್ ಏನ್ ಮಾಡ್ಬೇಕು, ಆ ವಾಟರೇ ನಮ್ಗೆ ಇಲ್ಲಿಗೆ ಬರೋದು. ಬನ್ನಿ ಇಲ್ಲಿ ಸ್ವಲ್ಪ ಹತ್ರ ಹೋಗಿ ತೋರಿಸ್ತೀನಿ ವಾಟರ್ ಹೆಂಗಿದೆ ಅಂತ. ಆಕ್ಚುಲಿ ಈ ಊರಿನ ಕತೆ ನಿಮ್ಗೆಲ್ಲ ಹೇಳಿದೀನಿ, ಬನ್ನಿ ಇಲ್ಲಿ ಒಬ್ಬರಿಂದ ಕೇಳೋದು ಅವ್ರೇನೆ. ಏನ್ ಅಣ್ಣ ಹೆಂಗಿದೆ ಊರಿನ ಕತೆ ಎಲ್ಲ?
ಊರಿನ ಕತೆ ಏನಿಲ್ಲ ಅಣ್ಣ ಅಂದ್ರೆ ಒಳಗಡೆ ಫಸ್ಟ್ ಲಾಕ್ಡೌನ್ ಮುಂಚೆ ಓಪನ್ ಇತ್ತು 2012-13 ಓಕೆ. ಎಲ್ಲ ಬರೋರು. ಹಾ. ಆಮೇಲೆ ಜನ ಎಲ್ಲ ಫುಲ್ ಇರೋದು. ತುಂಬಾ ಜನ ಸತ್ತೋಗಿದಾರೆ ಅಂತ ಕೇಳ್ಪಟ್ಟೆ ಅಣ್ಣ. ಒಟ್ನಲ್ಲಿ ಭಾನುವಾರ ಶನಿವಾರ ಆಯ್ತು ಅಂದ್ರೆ 1-2 ಫಿಕ್ಸ್. ಆಲ್ಮೋಸ್ಟ್ ಅವ್ರು ಹೇಳ್ದಂಗೆ ಯಾರನ್ನು ಬಿಡಲ್ಲ. ಅದೇ ನಾನು ಈ ಊರಿನ ಜನ ಅಂದ್ಬಿಟ್ಟು ಬಿಟ್ಟಿದ್ದಾರೆ ಅಷ್ಟೇ. ನಾವು ಎಷ್ಟಾಗುತ್ತೆ ಅಷ್ಟು ಸೇಫ್ಟಿ ಪರ್ಪಸ್ಗೆ ಹೋಗಿ ನಿಧಾನಕ್ಕೆ ಹೋಗಿ ಮನೇಲಿ ಅದೇ ಹೇಳಿದ್ದು, ನೀರಿ ಕಡೆ ಎಲ್ಲ ಹೋಗ್ಬೇಡ ತುಂಬಾನೇ ಹಾಳ ಇದೆ ಅಂತ ಹೇಳಿದ್ದು. ಸೊ ಸೇಫ್ಟಿ ಪರ್ಪಸ್ಗೆ ಎಷ್ಟಿದೆ ಅಷ್ಟು ಹೋಗ್ಬಿಟ್ಟು ಕೇಳ್ಕೊಂಡು ಕಾರಣ. ಇದು ಪಾಂಪ್ಲೆಟ್. ಇದಕ್ಕೆ ಕೇರಳದಲ್ಲಿ ಕರಿಮೀನ್ ಅಂತಾರೆ. ಓಕೆ. ಏನ್ ಸರ್ ವಿಶೇಷ ಇದ್ರಲ್ಲಿ? ಇದ್ರಲ್ಲಿ ಏನಂದ್ರೆ ಕೆಜಿ ಬಂದ್ಬಿಟ್ಟಿದ್ದು ಒಂದು 600-700 ರೂಪಾಯಿ. ಇದು ಅವ್ರು ಬಂದು ಏರೋಪ್ಲೇನ್ ಹೆಲಿಕಾಪ್ಟರ್ ಅಲ್ಲಿ ಅಳತೆ ನೋಡಿದ್ದು. ಅಳತೆ ನೋಡ್ಬಿಟ್ಟು ಅವಾಗ ಇಲ್ಲಿ ಸರಿಯಾದ ಜಾಗ ಕೆರೆ ಮಾಡಕ್ಕೆ ಅಂದ್ಬಿಟ್ಟು, ಯಾಕೆಂದ್ರು ಅತ್ತಾನು ಬೆಟ್ಟ ಇತ್ತಾನು ಬೆಟ್ಟ ಮಧ್ಯದಲ್ಲಿ ಕೆರೆ ಆಗಿಲ್ಲ. ಅದಕ್ಕೆ ಮಳೆ ಕರೆಕ್ಟ್ ಆಗದೆ ಅಂದ್ಬಿಟ್ಟು ಅಲ್ಲೆಲ್ಲ ದೇವರೆಲ್ಲ ಇದ್ವ ಅವಾಗ, ದೇವಸ್ಥಾನ ಎಲ್ಲ? ಅದ್ರೊಳಗಡೆ ದೇವಸ್ಥಾನಗಳೆಲ್ಲವೇ. ಹೌದಾ? ಎಲ್ಜದ ದೇವಸ್ಥಾನ ಊರುಗಳಲ್ಲಿ ಒಂದೇ ಊರ್ ಇದ್ದಿದ್ದ ಫುಲ್? 5 ಊರು ಹೋಗಿರೋದು. 5 ಊರು? ನಿಮ್ಗೆ 5 RPM ರೀಚ್ ಆಗ್ತಾ ಇದ್ದಂಗೆನೆ ಗೇರ್ ಶಿಫ್ಟ್ ಮಾಡಪ್ಪ ಅಂತ ಅದೇ ಬೀಳುತ್ತೆ. ಓಕೆ. ಈ ಥ್ರಾಟಲ್ ರೆಸ್ಪಾನ್ಸ್ ಎಲ್ಲ ಅಬೋವ್ 3000 ಆದ್ಮೇಲೆ ನಿಮ್ ಪಿಕಪ್ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದ್ರೆ ಕೊಟ್ಟಿದ ತಕ್ಷಣ ಟೋಟಲ್ ರೆಸ್ಪಾನ್ಸ್ ಆಗಿದೆ? ಇದೆ. ಓಕೆ. ಬಟ್ ನಂಗೆ ಗೊತ್ತಿಲ್ಲ ಈ ಮಾಡೆಲ್ಗೆನೆ ನನ್ ಬೈಕ್ಗೆನೆ ಆಗ್ತಿದೆ ಏನು ಅಂತ. ಪವರ್ ಕಟ್ಸ್ ಇದೆ. ಓಕೆ. ನೋಡಿದ್ರಲ್ಲ ಅವ್ರು ಮಾತಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಾನು ಹೋಗ್ಬೇಕಿತ್ತು ಶೋರೂಮ್ಗೆ, ಕೇಳಬೇಕಿತ್ತು ಯಾವ ತರ ಇದೆ ಹೆಂಗಿದೆ ಅಂತ ಸ್ಪೆಕ್ ತಿಳಿಸ್ಬೇಕಿತ್ತು. ನಮ್ಗೆ ಒಂಥರ ನೀವೇ ಅದ್ರ ಬಗ್ಗೆ ತಿಳ್ಸ್ಕೊಂಡ್ಬಿಡಿ. ತುಂಬಾ 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 ಥ್ಯಾಂಕ್ಸ್. ನಂದು ಚಾನೆಲ್ ಇದೆ ಆಲ್ಟೋರೆಕ್ಸ್ ಅಂತ, ಸಬ್ಸ್ಕ್ರೈಬ್ ಆಗ್ಬಿಡಿ ಬ್ರೋ. ಓಕೆ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸಿ ಯು. ನಿಮ್ಗೆ ಆಫ್ ರೋಡ್ಗೆ ಏತವ್ರು ಕಡಿಮೆ ಇಲ್ಲ. ಯಾವ್ದಾದ್ರೆ ಏನು ಗಾಡಿ ಹೋಗ್ತಾ ಇರೋದೆ. ತರ ಆಗ್ಲಿ, ಎಲೆಕ್ಟ್ರಿಕ್ ಕಾರ್ ಆಗ್ಲಿ, ಪೆಟ್ರೋಲ್ ಆಗ್ಲಿ, ಕಾರ್ ಆಗ್ಲಿ, ಬೈಕ್ ಆಗ್ಲಿ, ಟ್ರೈನ್ ಅಂದ್ಬಿಟ್ಟು ಯಾವ್ದು ಬೇಕಾದ್ರೂ ಹತ್ತಿಸ್ತಾರೆ ನೀವು. ಇವಾಗ ಡ್ರಿಂಕ್ಸ್ ಮಾಡೋರು ಇವಾಗ ಎಲ್ಲೆಲ್ಲಿ ಗುಂಡಿ ಏನ್ ಬರ್ತದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅಣ್ಣ ಇದು ಲೈಕ್ ಈ ಸಡನ್ ಆಗಿ ಡೀಪ್ ಇದೆಯಲ್ಲ, ಹೋಗ್ತಾ ಮಧ್ಯೆ ಡೀಪ್ ಇರುತ್ತಾ? ಏನಂದ್ರೆ ಹೊಲಗಳು ಇದೆಯಲ್ಲ, ಹೊಲಗಳು ಇದ್ದಂಗೆ ಪೊಸಿಷನ್ ಹೆಂಗಿರ್ತದೋ ಹಂಗಿಷ್ಟ. ಅಣ್ಣ ಮೊದ್ಲು ಇಲ್ಲೆಲ್ಲ ಫುಲ್ ಜನರು ಇದ್ದಿದ್ದಂತೆ ಅಷ್ಟು ಇಲ್ಲಿ ಊರಿತ್ತು. ಈ ಊರಿದ್ದೇನು ನೀರ್ ಇದಾದ್ಮೇಲೆ ಮುಳುಗಡೆ ಆದ್ಮೇಲೆ ಅಲ್ಲಲ್ಲಿ ಜಮೀನ್ ಕೊಟ್ರು ಜನ. ಎಷ್ಟ್ ಜನ ಇದ್ರು? ನಮ್ಮ ಅವೇರಲ್ಲಿ 1, ವಾಟಳ್ಳಿ 1, ಕುರುಬರಪ್ಪಿ ಪಳ್ಳೆ 1, ಹೊಸಳ್ಳಿ ಪಳ್ಳೆ 1, ಹೀರಾಪುರ 5 ಊರು. ಎಲ್ಲ ಇವಾಗೆಲ್ಲ ಬೇರೆ ಬೇರೆ ಕೊಟ್ಬಿಟ್ಟಿದ್ದಾರೆ. ಅದೇ ಸಿಗಳಿಗೇಟು, ವರ್ತೂರು. ಹೋಗೋರೆಲ್ಲ ಹೋದ್ರು ಬೇರೆ ಕಡೆ ಎಲ್ಲ. ಇರೋರು ಮಾತ್ರ ಇವಾಗ ಒಂದ್ ಸ್ವಲ್ಪ ಜನ ಇಲ್ಲಿ ಇರೋರು ಇನ್ನು ಇದಾರಣ್ಣ ಇಲ್ಲಿ. ಅವರ ಬೇರೆ ಕಡೆ ಜಮೀನ್ಗಳು ಕೊಟ್ರಲ್ಲ ಇಲ್ಲಿ ಮುಳುಗಡೆ ಆದ್ಮೇಲೆ, ಅವಾಗ ಇರೋರು ಅವ್ರೆ, ಇಲ್ಲಿ ಅಷ್ಟೇ. ಹೋದ್ರು. ಅವೆಲ್ಲ 1,100 ರೂಪಾಯಿ. ಅದು ಇನ್ನು ಜಾಸ್ತಿನಾ? ಜೀವನದಲ್ಲಿ ಯಾರ್ಯಾರೋ ಹೆಂಗೋ ಬದುಕ್ತಿರ ನೀವು ನೋಡಿ ಸರ್. ಆರಾಮಾಗಿ ಬಾನರೋ ಚಿಲ್ ಮಾಡ್ಕೊಂಡ್ ಮೀನ್ ಹಿಡ್ಕೊಂಡಿ ಜೀವನದಲ್ಲಿ ಏನಾಯ್ತು ಮಾಡೋಣ. ಕೆಲವ್ರು ಕೂತ್ಕೊಂಡು ಎಲ್ಲಾದ್ರೂ ತಕ್ಕನಲ್ಲಿ ಎಣ್ಣೆ ಹೊಡಿತಾರೆ. ನಮ್ಮಂತವ್ರು ಬಂದ್ ಮೀನ್ ಹಿಡಿತೀವಿ ಅಷ್ಟೇ. ಅದಕ್ಕಿಂತ ಇದೇ ಒಳ್ಳೇದಲ್ಲ. ನಾ ಎಷ್ಟಿರ್ಬೋದು ಆಳ? ಒಂದು 100 ಅಡಿ ಇರ್ಬೋದಾ? ಎಷ್ಟೊಂದ್ ಬಾವಿ ಗೀವಿ ಎಲ್ಲ ಐತೆ ಅಂತ ನಮ್ಮ ಅಜ್ಜಿ ತಾತ ಹೇಳ್ತಿದ್ರು. ಆಗಿನ ಕಾಲದಲ್ಲಿ ಇದ್ದಿದ್ ಬಾವಿ ಪಾವಿ ಎಲ್ಲ ಇವೆ. ಮಂಟಪ ಎಲ್ಲ ಸಿಗುತ್ತೆ. ಅಣ್ಣ ಎಷ್ಟು ಸತ್ತೋಗಿರ್ಬೋದು ಅಣ್ಣ ಮ್ಯಾಕ್ಸ್ ಟು ಮ್ಯಾಕ್ಸ್? ನಾವು ಲೆಕ್ಕ ಹಾಕಲ್ಲ ಅಣ್ಣ. ವಾರಕ್ಕೆ 1-2 ಮಾತ್ರ ಫಿಕ್ಸ್. ಆ ನೀರಲ್ಲಿ ಬಿದ್ದು ಯಾರು ಸತ್ತಿಲ್ಲ ನೀವ್ ಇರ್ಬೇಕಾದ್ರೆ? ನೀರ್ ಇರ್ಲಿಲ್ಲ ಅವಾಗ ಇಷ್ಟು ನೀರೇ ಇಲ್ಲ. ಇವಾಗ ಹರಿತಿತ್ತಲ್ಲ ಈಚೆ ಡ್ಯಾಮ್ ಈಚೆ, ಆತರ ಇತ್ತು. ಇವಾಗ ಡ್ಯಾಮ್ ಕೆಳಗಡೆ ಮಳ್ತದ ಅಷ್ಟ ನಾಳದಿ. ಅವಾಗ ಸಣ್ಣ ಹೊಳೆ ತರ ಹೋಗೋದು. ಏನಕ್ಕೆ ಈ ಬೈಕು ಯಾರ್ದು ಈ ಬೈಕು ಅಂತ ನೀವೆಲ್ಲ ಕನ್ಫ್ಯೂಷನ್ ಇರ್ಬೇಕಲ್ವಾ? ಆಕ್ಚುಲಿ ಈ ಬೈಕ್ ನಂದೇನೆ. ಬಟ್ ಏನಕ್ಕೆ ಇವಾಗ ಈ ಬೈಕ್ ತಗೊಂಡ್ಬಂದಿದ್ದು? ಆ ವಿಡಿಯೋ ಏನಕ್ಕೆ ಬರ್ಲಿಲ್ಲ? ಆ ವಿಡಿಯೋದಲ್ಲಿ ಆರ್ಸಿ ಇತ್ತಲ್ಲ, ಅವಾಗ ಕಂಟಿನ್ಯೂ ಮಾಡ್ಲಿಲ್ವ ವ್ಲಾಗ್ ಅಂತ ಕೇಳ್ತಿರಲ್ಲ. ಆಕ್ಚುಲಿ ನಾನು ಅವತ್ತೆಲ್ಲ ಹೋಗಿ ನಾನು ವ್ಲಾಗ್ ನೋಡ್ಕೊಂಡ್ ಬಂದು ವ್ಲಾಗ್ ಎಲ್ಲ ಮಾಡಿದ್ದೆ. ನೋಡಿ ಫುಲ್ ಜನ ಆರಾಮಾಗಿ ಬರ್ತಾರೆ. ಸಂಡೇ ಹೊತ್ತು ಚಿಲ್ ಮಾಡ್ಕೊಂಡ್ ತಿನ್ಕೊಂಡ್ ಹೋಗ್ತಾರೆ. ಕೇಳಿ ಏನದು ಎಲ್ಲಿದೆ? ಆ ವ್ಲಾಗ್ ಅಲ್ಲಿ ನಾನು ಬಂದು ಎಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ಏನಾಯ್ತೋ ಗೊತ್ತಾಗ್ಲಿಲ್ಲ. ನಾನು ಅಲ್ಲಿದ್ದಾಗ್ಲೇ ನನ್ಗೆ ಏನೋ ಬಟನ್ ಏನೋ ಪ್ರೆಸ್ ಮಾಡ್ಬಿಟ್ಟಿದೀನಿ ಅನ್ಸುತ್ತೆ. ಅದು ಫುಲ್ ಸ್ಟಾಪ್ ಆಗ್ಬಿಟ್ಟಿದೆ. ಲೈಕ್ ಸ್ಟಾಪ್ ಮೀನ್ಸ್ ಬ್ಲರ್ ಆಗ್ಬಿಟ್ಟಿದೆ. ಅದಕ್ಕೆ ನಾನೇನು ಮಾಡಕ್ಕೆ ಆಗ್ಲೇ ಇಲ್ಲ, ವಿಡಿಯೋ ಅಪ್ಲೋಡೇ ಮಾಡಕ್ ಹೋಗ್ಲಿಲ್ಲ. ಅದಕ್ಕೆ ನಾನು ಇನ್ನೊಂದ್ಸತಿ ಆಗಿದ್ದಾಗ್ಲಿ ಬಿಡ್ಲೇಬಾರ್ದು ಅಂದ್ಬಿಟ್ಟು ಇನ್ನೊಂದ್ಸತಿ ಬಂದು ನಿಮ್ಗೆಲ್ಲ ಒಳಗಡೆ ಇರೋ ಸ್ಟೋರಿ, ಈ ಒಳಗಡೆ ಏನಿದೆ ಅಂತ ಎಲ್ಲ ನಿಮ್ಗೆ ತಿಳ್ಸ್ಕೊಂಡ್ ಕೊಡ್ತೀನಿ. ಯಾರನ್ನ ಬಿಡ್ತಿಲ್ಲ. ಒಂದೇ ಸಲ ಏನ್ ಮಾಡಿದ್ರು ಅಂದ್ರೆ 3 ಜನ ಡ್ರಿಂಕ್ಸ್ ಮಾಡಿದ್ರು. ಮಾಮೂಲಿ ಮೀನ್ ಹಿಡಿತೀವಲ್ಲ ಬೋಟ್ ಎತ್ಕೊಂಡಾಗ ಏನ್ ಮಾಡುದು, ಸೆಂಟ್ರ್ ಕೆರೆಯಲ್ಲಿ ಒಂದೇ ಸಲ 3 ಜನ ದಬ್ಬ ಹಾಕೊಂಡು ಸತ್ತೇ ಹೋದ್ರು. ಅವಾಗಿಂದ ಬಂದ್ ಮಾಡಕ್. ಅಣ್ಣ ನೀವ್ ಹಿಂಗ್ ಇಳಿತಿರಲ್ಲ, ನಿಮ್ಗೆ ಭಯ ಇಲ್ವಾ?
ನಾವು ಸೈಡಲ್ ಪೈಡಲ್ ಏನೋ ಬಿಟ್ಕೋತೀವಿ ಏನೋ ಮಾಡ್ಕೊತೀವಿ ಅಣ್ಣ ಮನೆಗೆ ಅಷ್ಟೇ. ನೀವು ಮದ್ವಿಗೆಲ್ಲ ಹೋಗಲ್ಲ? ಎಲ್ಲ ಊರ್ ಬಿಟ್ಟಾದ್ಮೇಲೆ ಅದೇ ಹತ್ತೊಬ್ರು ಒಂದ್ 100 ಜನ ಇದೀರಾ? ಒಂದ್ 100 ಜನ? 100 ಜನ. ನಮ್ಮೂರಲ್ಲಿನ 150 ಮನೆ ಇತ್ತು. 150 ಮನೆ ಅವೇರಳ್ಳಿಲಿ. ವಾಡಹಳ್ಳಿಲಿ 100 ಮನೆ ಇತ್ತು. ಹೊಸಳ್ಳಿ ಪಳ್ಳಿಯಲ್ಲಿ 50 ಮನೆ ಇತ್ತು. ಕುರುಬರಪ್ಪನ ಪಾಳ್ಯದಲ್ಲಿ 5-6 ಮನೆ ಇತ್ತು. ಅಣ್ಣ, ಇದು ನಾನು ನಮ್ಮ ಅಜ್ಜಿ ಹೇಳಿದ ಕತೆ ಏನಂದ್ರೆ, ಈ ಡ್ಯಾಮ್ ಕಟ್ಬೇಕಾದ್ರೆ ದೇವ್ರನ್ನ ಕೇಳ್ತಂದ್ರೆ, ಆ ಕೇಳ್ದಾಗ ಅದೊಂದು ಹೇಳೋರಣ ಅವಾಗ ಡ್ಯಾಮ್ ಕಟ್ಬೇಕಾದ್ರೆ ಶೇರ್ ನಿಲ್ಬೇಕು ಅಂತ ಒಂದ್ ಸೇರ್ ಉಳ್ಳಿಕೊಳ್ಳಷ್ಟು ಜನನ ಇದ್ ಮಾಡ್ತಾರೆ ಅಂತ ಏನೇನೋ ಹೇಳಿದ್ರು. ನಂಗೆ ಅದ್ ನೆನ್ಪಿತ್ತು. ನಮ್ಗೂ ಅದು ಗೊತ್ತಿಲ್ಲ ನಂಬಿಕೆ ಅದು, ಯಾಕೆಂದ್ರೆ ನಾವು ಹುಟ್ಟೋದ್ ಮುಂಚೆನೆ ಡ್ಯಾಮ್ ನಮ್ಮ ತಾತನ ಕಾಲದಲ್ಲಿ ಕಟ್ಟಿರೋದು. ಓಕೆ, ನಮ್ಗೂ ಅಷ್ಟೊಂದಾಗಿ ನಿಮ್ಗೂ ಅಷ್ಟೆಲ್ಲ ಗೊತ್ತಿಲ್ಲ. ಅಷ್ಟು ಸುಲಭನೂ ಅಲ್ಲ ಮೀನ್ ಅನ್ನೋದು ಸುಲಭ ಅಲ್ಲ, ಹಿಡಿಯೋದು. ಹೌದು, ಅದು ಒಂದು ಕಲೆ. ಕಲೆನೂ ಅಲ್ಲ, ಮತ್ತೆ ಮನುಷ್ಯನ್ಗೆ ಪೇಷನ್ಸ್ ಇರ್ಬೇಕು. ಪೇಷನ್ಸ್. ಯಾರಿಗ್ ಪೇಷನ್ಸ್ ಇಲ್ಲ ಬನ್ನಿ ಮೀನ್ ಹಿಡಿಯಕ್ ಟ್ರೈ ಮಾಡಿ. ಒಂದು ನಿಮಿಷನೂ ಕೂತ್ಕೊಳ್ಳಲ್ಲ. ಪೇಷನ್ಸ್ ಇಲ್ಲ ಅಂದ್ರೆ ಕಾಯ್ಬೇಕು ಸಿಗೋವರೆಗೂ. ನಾನು ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಹೇಳಿದೆ ಸರ್, ಒಂದೇ ದಿನ ಆಗಲ್ಲ, ಒಂದಿನ ಆಗುತ್ತೆ ಅನ್ನಂಗೆ. ಇಲ್ಲಿಗೆ ನಾವು ಹೆಚ್ಚು ಕಡಿಮೆ ಎಷ್ಟು ಸತಿ ಬಂದು ಅದೇ ಇವಾಗ ಸಿಗಲ್ಲ, ಬಟ್ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ತುಂಬಾನೇ ಹೆಲ್ಪ್ ಆಯ್ತು. ಇವಾಗ್ಲೂ ಕರೆಂಟ್ ಎಲ್ಲ ಕಡಿಮೆ, ಅವಾಗೆಲ್ಲ ಕರೆಂಟ್ ಇಲ್ಲ. ಮತ್ತೆ ಕರೆಂಟ್ ಮಕ್ಕ ನೋಡಿದ್ರಲ್ಲ ನಾವು. ಮತ್ತೆ ದೀಪ ಸೀಮೆಣ್ಣೆ ಕೊಡೋರು ಅವಾಗ. ದೀಪ ಇಕ್ಕೊಳ್ಳವು. ಅದು ದೀಪ 3 ಲೀಟರ್ ಎಣ್ಣೆ ಕೊಡೋರು. ಈ ರೇಷ್ಮೆ ಹುಳ ಎಲ್ಲ ಇಕ್ಕವೆಲ್ಲ. ಅವಾಗ ಹುಳ ಬದ್ಲಾಗ್ತದೆ, ಸೊಪ್ಪು ಹಾಕಕ್ರ ನೈಟ್ ಸೊಪ್ಪು ಹಾಕಬೇಕಿಲ್ಲ 4 ಗಂಟೆ ರಾತ್ರಿ. ಅವಾಗ ಸೀಮೆಣ್ಣೆ ಆಗೋಯ್ತು ಅನ್ಬಿಟ್ಟು 6 ಗಂಟೆಗೆಲ್ಲ ಅಡಿಗೆ ಮಾಡ್ಬಿಡವು. ಊಟ ಮಾಡ್ಬಿಟ್ಟು ಇನ್ನ ಬಿಸಿಲಿದ್ದಾಗೆ ಮನೆ ಕಳವು. ಆಕ್ಚುಲಿ ಈ ಊರಿಗೆ ಯಾರನ್ನು ಬಿಡಲ್ಲ, ಸೊ ಆದಷ್ಟು ಯಾರು ಬರಕ್ ಹೋಗ್ಬಿಡಿ. ಆಕ್ಚುಲಿ ಈ ಊರಿಗೆ ಯಾರು ಬರಕ್ ಬಿಡೋದು ಇಲ್ಲ, ಬಿಕಾಸ್ ಇದೊಂದು ಲೈಕ್ ಟೂರಿಸ್ಟ್ ಸ್ಪಾಟ್ ಅಲ್ಲ, ಒಳಗಡೆ ಬರೋದು. ಊರಿನ ಜನಕ್ಕೆ ಮಾತ್ರ ಇದು ಬಿಡೋದು, ಇದು ಬಿಟ್ಟು ಬೇರೆ ಯಾರಿಗೂ ಬಿಡಲ್ಲ ಇದನ್ನ. ಮನೆಗೆಲ್ಲ ತೊಂದ್ರೆ. ಇನ್ನ ರಾಗಿ ಬೆಳೆಯುವು. ಊಟಕ್ಕೋಸ್ಕರ ನೀವು ದುಡ್ಡು ಸಂಪಾದಿದ್ರಿ ಅಷ್ಟೇ. 10 ರೂಪಾಯಿ ಸಿಕ್ಕು ನಮ್ಗೆ ಎಷ್ಟೋ ಇದ್ದಂಗೆ. 10 ರೂಪಾಯಿ ತಗೊಂಡಾಗ ಆಸ್ಪತ್ರೆಗೆ ಹೋಗೋ 10 ರೂಪಾಯಿ. ಈ ಡ್ಯಾಮ್ ಈ ವಾಟರ್ ಬಂದು ತಿಪ್ಕೊಂಡಳ್ಳಿಯಿಂದ ಬರ್ತಾ ಇರೋದು ವಾಟರ್. ಇದು ಲೈಕ್ ಮಳೆಯಿಂದ ಬಂದು ಅದಿಂದ ಸ್ಟೋರ್ ಆಗಿರೋ ವಾಟರ್, ತಿಪ್ಕೊಂಡಳ್ಳಿಯಿಂದ ಬಂದಿರೋ ವಾಟರು. ಸರ್ ನಿಮ್ಗೆ ಲೈಕ್ ಅದ್ರ ಬಗ್ಗೆ ಅಷ್ಟೆಲ್ಲ ನಾಲೆಜ್ ಇದೆ ಅಲ್ವಾ ಸರ್ ನಿಮ್ಗೆ? ಮತ್ತೆ ಎಷ್ಟು ವರ್ಷದಿಂದ ಹಿಡಿತಾ ಇದೀರಾ? ಸರ್ ಫ್ರೀ ಸಿಕ್ದಾಗೆಲ್ಲ ಇದೆ ಸರ್, ಇದೇ ಕೆಲ್ಸ. ಎಲ್ಲೂ ಹೋಗೋದು ಅವ್ರ ಜೊತೆ ಅಲ್ದಾಡೋದು ಏನಿಲ್ಲ ನಮ್ದು. ಒಳ್ಳೆ ಅಭ್ಯಾಸ ಸರ್ ಇದು. ನೋಡಿರಲ್ಲ ಕನ್ನಡಿಗರೇ ಯಾವ ತರ ಏನಿತ್ತು ಅಂತ. ಇದೇ ತರ ನಿಮ್ಗೆ ಮುಂದಿನ ವ್ಲಾಗ್ಸ್ ಅಲ್ಲೂ ತುಂಬಾ ಸಕ್ಕತ್ತಾಗಿರೋ ಎಕ್ಸೈಟ್ ಆಗಿರೋ ಒಂದು ಸ್ಟೋರಿಗಳನ್ನ ತಗೋಬರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕ್ನ ಟ್ಯಾಪ್ ಮಾಡಿ. ಮುಂದೆ ಬರೋ ವ್ಲಾಗ್ಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಿಂದೆ ವ್ಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಇದೇ ತರ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ನಂಗೆ ನಿಜವಾಗ್ಲೂ ಬೇಕೇ ಬೇಕು ಅಂತ. ಲಾಸ್ಟ್ ಟೈಮ್ ನೀವು ಹೇಳಿದೆ ನಾನು ನಿಮ್ಗೆ, ಏನಕ್ಕೆ ಈ ಗಾಡಿ ಏನಾಯ್ತು ಅಂತ, ಏನಕ್ಕೆ ಈ ಗಾಡಿನ ಯೂಸ್ ಮಾಡ್ತಾ ಇದೀನಿ ನಾನು ಅಂತ, ಏನಕ್ಕೆ ಇವತ್ತು ಈ ವ್ಲಾಗ್ ಮಾಡ್ತಾ ಇದೀನಿ ಅಂತ ನಿಮ್ಗೆ ಇನ್ನೂ ಗೊತ್ತು. ನೋಡಿದ್ರಲ್ಲ, ಗೊತ್ತಾಯ್ತಲ್ಲ. ಡೀಟೇಲ್ಡ್ ವಿಡಿಯೋಗೆ ನೆಕ್ಸ್ಟ್ ವಿಡಿಯೋವರೆಗೂ ನೀವು ವೆಯ್ಟ್ ಮಾಡ್ತಾ ಇರಿ. ಕೀಪ್ ಸಪೋರ್ಟಿಂಗ್. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋ ಹೆಂಗಾಯ್ತು ಏನಾಯ್ತು ಅಂತ ನಿಮ್ಗೆ ತಿಳಿಸ್ಕೊಂಡ್ಬರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್.